ಅಖಿಲ ಕರ್ನಾಟಕ ಮಹಮ್ಮದಿಯರ ಕನ್ನಡ ವೇದಿಕೆ ಮತ್ತು ಮಸ್ಜಿದೆ ತಾಹಾ ಆಡಳಿತ ಮಂಡಳಿ ಮತ್ತಿಕೆರೆ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ತ್ಯಾಗ ಬಲಿದಾನ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಶುಭ ಕೋರುವ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಪದಾಧಿಕಾರಿಗಳು, ತಾಹಾ ಬೈತುಲ್ ಮಾಲ್ ಕಮಿಟಿ ಹಾಗೂ ತಾಹಾ ಯುವ ವಿಭಾಗ. ಎಲ್ಲರಿಗೂ ಧನ್ಯವಾದಗಳು. ನನಗೆ ಈ ಖುಷಿ ಆಗಲಿಕ್ಕೆ ಇದ್ಮಾಡಂತ ಪದಾಧಿಕಾರಿಗಳಿಗೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತೇನೆ. ಒತ್ತಡದ ಸಮಯದ ಒತ್ತಡ ತುಂಬ ಜಾಸ್ತಿ ಇದೆ. ಮಾನ್ಯ ಮೋಹನ್ ಅವರಿಗೆ ನಾನು ನನ್ನೆಲ್ಲ ಮುಸ್ಲಿಂ ಬಾಂಧವರಿಗೆ ಈದ್ ಮುಬಾರಕ್, ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ನೂತನವಾಗಿ ವರ್ಗಾವಣೆಯಾಗಿ ಯಶವಂತಪುರ ಪೊಲೀಸ್ ಠಾಣೆಗೆ ಇನ್ಸ್ಪೆಕ್ಟರ್ ಆಗಿ ಬಂದಿದ್ದೇನೆ. ಬಂದ ತಕ್ಷಣ ಒಂದು 10 days ಆಗಿರಬೇಕು. ಬಕ್ರೀದ್ ಹಬ್ಬ ಬಂದಿದ್ದು ನಮಗೂ ಭಾಳ ಖುಷಿ. ಒಂದು ಒಳ್ಳೆ ಹಬ್ಬದಲ್ಲಿ ನಿಮ್ಮ ಜೊತೆ ನಾವು ಈಗ ಬಂದೋಬಸ್ತ್ ಕೆಲಸ ಮಾಡೋದು ನಮಗೊಂಥರ ಖುಷಿ ವಿಚಾರ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕ ಕನ್ನಡ ನೆಲ ಸೌಹಾರ್ದತೆಗೆ ಹೆಸರಾಗಿರೋಂಥದ್ದು. ಇಲ್ಲಿ ಎಲ್ಲ ಧರ್ಮ ಜಾತಿಗಿಂತ ಮಾನವೀಯತೆ ಮುಖ್ಯ ಅಂತ ಆ ಕಾಲದಿಂದಲೂ ತೋರಿಸ್ಕೊಂಡಿರೋಂಥ ನೆಲ. ನಮ್ಮ ಸಾಹೇಬ್ರು ಹೇಳ್ದಂಗೆ ಈಗ ಕುವೆಂಪು ಅವರು ಹೇಳಿದ್ದಾರೆ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ. ಇದು ನಮ್ಮ ನೆಲ ಶಾಂತಿಯ ತೋಟ. ನಾವು ಯಾವುದೇ ಧರ್ಮವನ್ನು ಆಚರಣೆ ಮಾಡ್ಬೋದು, ಯಾವುದೇ ಜಾತಿಯಲ್ಲಿರ್ಬೋದು, ಯಾವುದೇ ಪದ್ಧತಿ ಆಚರಣೆಗಳನ್ನು ಮಾಡ್ಬೋದು. ಆದರೆ ಕನ್ನಡ ನೆಲ ಅಂತ ಬಂದಾಗ, ಮಾನವೀಯತೆ ಅಂತ ಬಂದಾಗ ನಾವೆಲ್ಲರೂ ಒಂದು ಅಂತ ತೋರಿಸ್ಕೊಟ್ರಂಥ ನೆಲ ಯಾವುದಾದ್ರೂ ಇದೆ, ಅದು ಕರ್ನಾಟಕ ಮತ್ತು ಕನ್ನಡ ನೆಲ. ಹಾಗಾಗಿ ನಾವೆಲ್ಲರೂ ಸೌಹಾರ್ದಯುತವಾಗಿ, ಒಗ್ಗಟ್ಟಾಗಿ, ಶಾಂತಿಯುತವಾಗಿ, ಸಹಬಾಳ್ವೆಯಿಂದ ಹೋಗಬೇಕಾಗಿದೆ. ನೀವು ಮುಂದೆ ನಿಮ್ಮ ಯುವ ಪೀಳಿಗೆಗೂ ಸಹ ಏನು ಹುಡುಗರಿದ್ದಾರೆ ಇವತ್ತು, ಅವ್ರಿಗೂ ಸಹ ಇದೇ ಪಾಠವನ್ನು, ಇದೇ ನೀತಿಯನ್ನು ನಾವು ಕಲಿಸ್ಬೇಕಾಗಿದೆ. ಹಬ್ಬದ ದಿನ ಎಲ್ಲರಿಗೂ ಶುಭವಾಗಲಿ. ಎಲ್ಲರೂ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಮಕ್ಕಳನ್ನು ಓದಿಸಿ ಒಳ್ಳೆ ಕೆಲಸ ಮಾಡಿ, ಎಲ್ಲರೂ ಒಟ್ಟಾಗಿ ಸಹಬಾಳ್ವೆಯಿಂದ ಸುಖವಾಗಿ ಬಾಳುವ ಅಂತ ಹೇಳ್ತಾ ಮತ್ತೊಮ್ಮೆ ಬಕ್ರೀದ್ ಹಬ್ಬದ ಶುಭಾಶಯ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಇವತ್ತು ತ್ಯಾಗ ಬಲಿದಾನದ ಬಕ್ರೀದ್ ಹಬ್ಬ. ಈ ಸಂದರ್ಭದಲ್ಲಿ ನಾವು ದೇಶಾದ್ಯಂತ ನೋಡ್ತಾ ಇದ್ದೀವಿ, ಮುಸಲ್ಮಾನರ ಮೇಲೆ ದೌರ್ಜನ್ಯಗಳನ್ನು ನಡೆಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಮುಸಲ್ಮಾನರು ಹೇಗೆ ಮುಂದೆ ಬಂದು ತಮ್ಮ ಗುಣಗಳನ್ನು, ಸದಾಚಾರವನ್ನು, ನೈತಿಕತೆಗಳನ್ನು ಎತ್ತಿ ಹಿಡಿದು ಹೇಗೆ ಸೌಹಾರ್ದತೆಯಿಂದ ನಮ್ಮ ಜೀವನವನ್ನು ಸಾಗಿಸಬೇಕು. ಪ್ರಪ್ರಥಮವಾಗಿ ಬಕ್ರೀದ್ ಹಬ್ಬದ ನಾಡಿನ ಜನತೆಗೆ ತ್ಯಾಗ ಬಲಿದಾನದ ಶಾಂತಿ ಸೌಹಾರ್ದತೆಯ ಸಂಕೇತವಾದಂಥ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ, ತಾವು ಕೇಳಿದ ಪ್ರಶ್ನೆ, ಇಸ್ಲಾಮಿನ ಮೂಲ ಧ್ಯೇಯ ದೋಷಗಳನ್ನು ಪಾಲಿಸಿದರೆ ದೇಶದಲ್ಲಿ ಯಾವುದೇ ರೀತಿಯ ಗಲಭೆಗಳು ಆಗಕ್ಕೆ ಸಾಧ್ಯ ಇಲ್ಲ. ನಮ್ಮ ಶಾಂತಿ ಮತ್ತು ಸೌಹಾರ್ದತೆ ಇಸ್ಲಾಮಿನ ಪ್ರಕಾರ ನಾವು ಒಂದು ಹಬ್ಬ ಹರಿದಿನ ಮಾಡಿದಾಗ ಅಕ್ಕಪಕ್ಕದವ್ರು ವಿಶ್ವಾಸಕ್ಕೆ ತಗೊಳ್ಳೋದು, ನಮ್ಮ ಮನೆಯಲ್ಲಿ ಅಡುಗೆ ತಿನಿಸುಗಳನ್ನು ಬೇರೆಯವರು ಕೊಡುವಂಥದ್ದು, ಮತ್ತು ಆ ಮಸೀದಿ ಕಮಿಟಿಗಳು, ಆ ಜಿಲ್ಲಾವಾರು, ತಾಲೂಕುವಾರುಗಳು ಹಬ್ಬದ ಸಂದರ್ಭಗಳಲ್ಲಿ ಅವರಿಗೆ ಊಟಕ್ಕೆ ಕರೆಯುವಂಥದ್ದು, ಈ ರೀತಿಯ ಸ್ನೇಹ ಬೈಂಡಿಂಗ್ ಮಾಡುವಂಥ ಕೆಲಸ ಇಸ್ಲಾಮಿನ ಮೂಲ ಮಂತ್ರಗಳನ್ನು ಪಾಲಿಸಿದ್ರೆ 100ರಿಂದ ಅಂದ್ರೂ 70% 80% ಅದನ್ನು ನಾವು ಶಾಂತಿ ಸೌಹಾರ್ದತೆ ಕಾಪಾಡ್ಬೋದು. ಈ ದೇಶದಲ್ಲಿ ಇಡೀ ಕೋಮು ಸೌಹಾರ್ದತೆಯನ್ನು ಕೆಡಿಸುವಂಥದ್ದು ಪ್ರಮಾಣ ಬಂದು ಇಂದಿನ ACP ಆಗಿದ್ರು ಅಜೀಮ್ ಅಂತೇಳಿ, ಈಗ ಅಲ್ಪಸಂಖ್ಯಾತ ಅಧ್ಯಕ್ಷ ಕೂಡ ಆಗಿದ್ರು, ಈಗ ರಾಜಕಾರಣಿ ಆಗಿದ್ದಾರೆ. ಅವ್ರು ACP ಆಗಿದ್ದಾಗ ಯಶವಂತಪುರದಲ್ಲಿ ಒಂದು ಮಾತನ್ನು ಹೇಳಿದ್ರು, ಮುಸ್ಲಿಮ್ಸ್ ಕೋಮುವಾದ, ಹಿಂದೂ ಕೋಮುವಾದ ಈ ಇಡೀ ವ್ಯವಸ್ಥೆಯನ್ನು ಕೆಡಿಸುವಂಥದ್ದು 0.05%. ಮಿಕ್ಕಿದೆಲ್ಲರೂ ಸೆಕ್ಯುಲರು,
ಆ ಆ ಕೀಟಾಣುಗಳಿದಾವಲ್ಲ, ಪಾಯಿಂಟ್ ಕೀಟಾಣುಗಳು, ಆ ಕೀಟಾಣುಗಳನ್ನ ಸಾಯಿಸುವಂತ ಕೆಲಸ ಈ ದೇಶದ ಎಲ್ಲ ಸೆಕ್ಯುಲರ್ ಕೆಲಸ ಮಾಡಬೇಕು. ನಾವು ಎಲ್ಲರನ್ನೂ ಎಲ್ಲ ರಾಷ್ಟ್ರೀಯ ಪಕ್ಷಗಳು, ಜಾತಿ ಅಂತ ಹೇಳುವಂತ ಪಕ್ಷಗಳು ಕೂಡ ಕೋಮುವಾದನ ಅನುಸರಿಸುವಂಥದ್ದು ನಾವು ಕಣ್ಣಲ್ಲಿ ಕಂಡಿದ್ದೇವೆ. ಕಮ್ಯುನಲ್ ಪಾರ್ಟಿಲಿದ್ದು ಸೆಕ್ಯುಲರ್ ನಮ್ಮಂತ ಶಕ್ತಿಗಳಿಗೆ ಸಾಥ್ ಕೊಟ್ಟಿರುವಂಥದ್ದು ನಾವು ನೋಡಿದ್ದೇವೆ. ಎಲ್ಲ ರೀತಿಯ ಅನುಭವ ಇರೋದ್ರಿಂದ ನಮ್ಮ ನಡವಳಿಕೆ ಇಸ್ಲಾಮಿನ ಮೂಲ ಪ್ರಕಾರ ಸೌಹಾರ್ದತೆ, ಶಾಂತಿ, ಪ್ರೀತಿ. ತಮಗೆ ಗೊತ್ತಿದೆ, ಒಂದು ಪಕ್ಕದ ಮನೆಯಲ್ಲಿ ಹಸಿದ್ರೆ ನಾವು ಒಳ್ಳೆ ಊಟ ಮಾಡ್ಬೋದು, ಆ ಕಡೆ ಗಮನ ಕೊಡ್ಬೇಕು ಅಂತ ಹೇಳುವಂತ ಇಸ್ಲಾಂ ಧರ್ಮದ ಆಶಯಗಳನ್ನ ನಾವು ಪಾಲಿಸಿದ್ರೆ, ನಾವು ಹಿಂಸೆ, ದೌರ್ಜನ್ಯ, ಕಾಲ ಪ್ರವಾದಿ ಕಾಲದಿಂದನೂ ಪ್ರವಾದಿಯವರಿಗೂ ತೊಂದರೆ ಕೊಟ್ಟಿದ್ದೆ, ಪ್ರವಾದಿಯವರಿಗೂ ಹಿಂಸೆ ಕೊಟ್ಟಿದ್ದೆ. ಸ್ವಂತ ಎಲ್ಲ ಅವರ ಕುಲಬಾಂಧವರೇ, ಅವರ ನೆಂಟರಿಷ್ಟೇ ತೊಂದರೆ ಕೊಟ್ಟಿದ್ದು ನಾವು ಉದಾಹರಣೆಗಳು ನೋಡಿದ್ದೇವೆ. ಅದೆಲ್ಲ ನಮ್ಮ ಧರ್ಮಕ್ಕೆ ಅದು ಒಂದು ಮೂಲಭೂತ ಹಕ್ಕು ತರ ಆಗಿದೆ. ಸೊ ಅದನ್ನ ನಿಭಾಯಿಸೋದು, ಅದನ್ನ ನಿರ್ವಹಣೆ ಮಾಡೋದು ನಮ್ಮ ಸಮುದಾಯದ ಆ ಸಂಘಟನೆ ನೇತೃತ್ವ ವಹಿಸುವಂತವರ ಜವಾಬ್ದಾರಿ.